ಇವತ್ತಿನ ಸಭೆಯಲ್ಲಿ ಭಾಷಣದ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮ ಜನಸ್ಪಂದನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಚೇರ್ಮನ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮತಲ್ಕೋಡ್ ಅವರೇ, ಭಾಳಷ್ಟು ವರ್ಷಗಳ ಕಾಲ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಉಪ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರಾದಂಥ ಮಂಜುನಾಥ್ ಬಾಬು ಅವರೇ, ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿ ಕೇವಲ ರಾಜ್ಯಕ್ಕಲ್ಲ ಇಡೀ ರಾಷ್ಟ್ರದಲ್ಲೇ ಹೆಸರು ಮಾಡಿರ್ತಕ್ಕಂಥ ಹಿರಿಯ ಸಹೋದರಿ ಶ್ರೀಮತಿ ಪಿ ಟಿ ಲಲಿತಾ ನಾಯ್ಕ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಜನಸ್ಪಂದನ ಪತ್ರಿಕೆಯ ಸ್ನೇಹಿತರಾದಂಥ ಸನ್ಮಾನ್ಯ ಸದಣ್ಣ ಅವರೇ, ನಾವು ಸದಣ್ಣ ಅಂತಲೇ ಅವ್ರು ಕರೀಬೋದು, ಸದಾಶಿವ ಅಂತ ಕರೀಬೋದು, ಸದಣ್ಣ ಅವರೇ, ಕನಕರಾಜವರೇ, ಡಾಕ್ಟರ್ ಮೇಘರಾಜ್ ನೆರೆದಿರ್ತಕ್ಕಂಥ ಯಾವತ್ತು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಹಿರಿಯರೇ, ಮಾತೆಯರೇ, ಮಧ್ಯಮ ಸ್ನೇಹಿತರೆ, ಬಂಧುಗಳೇ, ನಾನು 99ರಲ್ಲಿ ಶಾಸಕನಾಗಿದ್ದೆ. 2007ರಿಂದ 12ರವರೆಗೆ ಸುಮಾರು 6 ವರ್ಷಗಳ ಕಾಲ ಮಿನಿಸ್ಟರ್ ರ್ಯಾಂಕ್ ಇರ್ತಕ್ಕಂಥ ಕ್ಯಾಬಿನೆಟ್ ರ್ಯಾಂಕ್ ಚೇರ್ಮನ್ ಆಗಿ 6 ವರ್ಷ ಕೆಲಸ ಮಾಡಿದೆ. ತದನಂತರ 13ರಿಂದ 19ರವರೆಗೂ ವಿಧಾನ ಪರಿಷತ್ MLC ಆಗಿ ಕೆಲಸ ಮಾಡಿದೆ. ಬಂಧುಗಳೇ, ತಾವೆಲ್ಲರೂ ಕೂಡ ಭಾಳಷ್ಟು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜನತೆ ಬಗ್ಗೆ ಚಿಂತನೆ ಮಾಡುವಂಥ ಕಾಲದಲ್ಲಿ ರಾಜಕೀಯ ಈ ವ್ಯವಸ್ಥೆ ಇಲ್ಲದಲೇ ಹೋದರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ನನಗನ್ನಿಸ್ತು. ಸ್ವಾತಂತ್ರ್ಯ ಪೂರ್ವ ಸಹೋದರಿ ತಾಯಿಯವರು ಹೇಳಿದಾಗೆ ಹಿರಿಯೊಬ್ಬರು ಹೇಳಿದಂಥ ಮಾತು, ಅದು ಪರಮ ಪೂಜ್ಯರೋ ಹಿರಿಯರೋ ನನಗೆ ಗೊತ್ತಿಲ್ಲ, ಅದು ಯಾವಾಗಲೂ ನನ್ನ ತಲೆ ಒಳಗಡೆ ತುಂಬಿದೆ. 4 ಅಕ್ಷರ. ರಾಜಕೀಯಕ್ಕೆ ಎಷ್ಟು ಅಕ್ಷರ ಇದೆ? 4 ಅಕ್ಷರ ಇರೋದು, ಭಾಳ ಸಿಂಪಲ್. ಆದರೆ ಅದರಲ್ಲಿ ಮಹತ್ವ ಅಡಗಿರ್ತಕ್ಕಂಥದ್ದು ಎಷ್ಟು ಅಂತಕ್ಕಂಥದ್ದನ್ನು ನಾನು ಚಿಂತನೆ ಮಾಡುವಂಥ ವಿಷಯ. ರಾಷ್ಟ್ರದ, ಜನತೆಗೆ, ಕೀರ್ತಿ, ಯಶಸ್ಸು. ಏನಾಯ್ತದು? ರಾಷ್ಟ್ರದ ಜನತೆಗೆ ಕೀರ್ತಿ ಮತ್ತು ಯಶಸ್ಸು ತರ್ತಕ್ಕಂಥದ್ದೇ ರಾಜಕೀಯ ಅಂತಕ್ಕಂಥದ್ದನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ವರ ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗೆಲ್ಲ ನಡೀತಾ ಇರೋದು. ಅದು ಈಗೇನಾಗಿದೆ ಅದು ರಾಷ್ಟ್ರದ ಜನತೆಗೆ ಕಿತಾಪತಿ ಮತ್ತು ಯಮಕಿಂಕರ. ಇವತ್ತಿನ ರಾಜಕೀಯ ಹೌದಾನೆ? ಅದು